ಹಲೋ ಎಲ್ರಿಗೂ ನಮಸ್ಕಾರ. IRCTC ಟೂರಿಸಂ ಅವರು ಕರ್ನಾಟಕದವರಿಗಂತಾನೆ ಸುಮಾರಷ್ಟು ಪ್ಯಾಕೇಜಸ್ನ ಲಾಂಚ್ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕದವರಿಗೆ ಸಬ್ಸಿಡಿ ಸಹ ಸಿಗ್ತಾ ಇದೆ. ನೀವಾಗಲೇ ನಾನು ವೀಡಿಯೋಸ್ನ ಸುಮಾರಷ್ಟು ನೋಡಿದರೆ, ನಾವು ಕಾಶಿ ದರ್ಶನ ಒಂದು ಪ್ಯಾಕೇಜ್ಗೆ ಹೋಗಿದ್ವಿ. ಅದರ ಪ್ರೈಸ್ ಬಂದು 22,500. ಅದು ನಮಗೆ 7,500ಗೆ ಸಿಕ್ತು. ಸೊ ಹೇಗೆ ನಾವು ಬುಕ್ ಮಾಡೋದು ಅಂತ ನೋಡೋಣ. ಫಸ್ಟು ಪ್ಲೇಸ್ಟೋರಲ್ಲಿ IRCTC ಅನ್ನೋ ಒಂದು ಈ ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡಬೇಕು. ಇದ್ರ ಥ್ರೂನೇ ನಾವು ಬುಕ್ಕಿಂಗ್ನ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ಸಹ ಬುಕ್ ಮಾಡ್ಬೋದು. ಅದರ ಡೀಟೇಲ್ಸ್ನ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ ತಕ್ಷಣ ನೀವು ಓಪನ್ ಮಾಡಿ, ನಿಮಗೆ ಮೇಲೆ ಕಾಣ್ತಾ ಇರೋಂತಹ 3 ಡಾಟ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಯೆಲ್ಲೋ ಕಲರಲ್ಲಿ ಏನು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಅಂತ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಫುಲ್ ಬಾಟಮಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ. ಆ ಲಾಗಿನ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ಅಂದರೆ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ IRCTC ಇದ್ದರೆ ನೀವು ಯೂಸ್ ಮಾಡ್ಕೊಬೇಕಲ್ಲಿ. ಇನ್ ಕೇಸ್ ನೀವೇನಾದ್ರು ಕ್ರಿಯೇಟ್ ಮಾಡಿಲ್ಲ, ನನ್ನ ಹತ್ರ ಅದು ಯಾವುದೂ ಇಲ್ಲ ಅಂತಂದರೆ ಲಾಗಿನ್ ಕೆಳಗೆ ಕಾಣ್ತಾ ಇರುವಂಥ ಈ ರಿಜಿಸ್ಟರ್ ಬಟನ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಫಾರ್ಮ್ ತೋರಿಸುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಯೂಸರ್ ನೇಮ್ ಅಂತ ಅಂದರೆ, ಈಗ ಸಪೋಸ್ ನಿಮ್ಮ ಹೆಸರು ಬಂದು ಧ್ರುವ ಅಂತ ಇದ್ದರೆ ಧ್ರುವ ಅಂತ ಕೊಟ್ಟು ನೋಡ್ತೀರಾ. ಅದು ಯಾರು ಬೇರೆಯವ್ರು ತೊಗೊಂಡಿದ್ರೆ ಯೂಸರ್ ನೇಮ್ ನಾಟ್ ವ್ಯಾಲಿಡ್ ಅಂತ ಬರುತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ನಂಬರು ಇಲ್ಲಾಂದರೆ ಬೇರೆ ಏನಾದ್ರು ಲೆಟರ್ಸ್ ಧ್ರುವ 6 ಅಂತ ಹಾಕಿದ್ರೆ ಆಗ ಅದು ಕೂಡ ಎಂಟರ್ ಆಗಿ ನಿಮಗೆ ಇದ್ದರೆ ತೋರಿಸುತ್ತೆ. ಇಲ್ಲ ಅಂತಂದರೆ ಈ ಥರ ಎರರ್ ಮೆಸೇಜ್ ಬರುತ್ತೆ. ಅದು ಮುಗಿದ ತಕ್ಷಣ ನೆಕ್ಸ್ಟ್ ನೀವು ಎಂಟರ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಫಸ್ಟ್ ನೇಮ್. ನಿಮ್ಮ ಆ್ಯಕ್ಚುಲಾಗಿ ಆಧಾರ್ ಕಾರ್ಡಲ್ಲಿ ಏನಿದೆ ಆ ನೇಮ್ನ ನೀವು ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಸೆಕ್ಷನಲ್ಲಿ ಮಿನಿಮಮ್ ಆಗಿ 8 ಕ್ಯಾರೆಕ್ಟರ್ ಇರುವಂಥದ್ದು, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತು ಒಂದು ಸ್ಪೆಷಲ್ ಸಿಂಬಲ್ ಇರಬೇಕು. ಅದನ್ನು ಪಾಸ್ವರ್ಡಲ್ಲಿ ಎಂಟರ್ ಮಾಡ್ತೀರಾ. ಕನ್ಫರ್ಮ್ ಪಾಸ್ವರ್ಡಲ್ಲಿ ಮೇಲೆ ಏನು ಎಂಟರ್ ಮಾಡ್ತೀರಾ ಅದನ್ನೇ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಮೇಲಲ್ಲಿ ನಿಮ್ಮ ಆ್ಯಕ್ಚುಲ್ ಇಮೇಲ್ ಅಡ್ರೆಸ್ಸಿಗೆ ಕೊಡಿ, ಫೇಕ್ ಎಲ್ಲ ಕೊಡೋಕೆ ಹೋಗ್ಬೇಡಿ, ಯಾಕಂದರೆ ನಿಮಗೆ OTP ಬರುತ್ತೆ. ಅದಾದಮೇಲೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ OTP ಬರುತ್ತೆ, ಆ್ಯಕ್ಚುಯಲ್ ನಂಬರ್ನೇ ಕೊಡಿ. ಸೊ 2 ಎಂಟರ್ ಆಗಿದ ತಕ್ಷಣ ಕೆಳಗಡೆ ನಿಮಗೆ ಕ್ಯಾಪ್ಚಾ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಏನು ಕಾಣ್ತಾ ಇದೆ ಡಾರ್ಕ್ ಬ್ಲೂ ಅಲ್ಲಿ ಅದೇ ಥರನ ನೀವು ಟೈಪ್ ಮಾಡಬೇಕು. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಲೆಟರ್ ಕೊಡಬೇಕು, ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್ ಕೊಡಬೇಕು. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಗೆ ಏನಾದ್ರು ಪಾಸ್ವರ್ಡ್ ಸೇವ್ ಮಾಡ್ಕೊಬೇಕಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದರ ಬಾಕ್ಸಿಗೆ ನೀವು ಎಂಟರ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ದು ಬಂದಿರುವಂತಹ OTP ಎಂಟರ್ ಮಾಡಿ, ಇನ್ನೊಂದು ಬಾಕ್ಸಲ್ಲಿ ಇಮೇಲಿಗೆ ಬಂದಿರೋ OTP. ನೆಕ್ಸ್ಟ್ ವೆರಿಫೈ ಇಮೇಲ್ ಆ್ಯಂಡ್ ಮೊಬೈಲ್ ವಿತ್ OTP ಅಂತ ಅಂದಿದ ತಕ್ಷಣ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅದು ಕ್ಲೋಸ್ ಮಾಡಿದ್ಮೇಲೆ ನೀವು IRCTC ಅಪ್ಲಿಕೇಶನ್ನ ಮತ್ತೆ ಓಪನ್ ಮಾಡಿ. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕರ್ನಾಟಕದ ಗವರ್ಮೆಂಟ್ ಅವರು ನಮಗೋಸ್ಕರ ಸಬ್ಸಿಡಿ ಕೊಟ್ಟು ಎಲ್ಲ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇರುವಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್. ಈಗ ಆ್ಯಕ್ಚುಲಾಗಿ ಬುಕ್ಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. IRCTC ಟೂರಿಸಮ್ದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಭಾರತ್ ಗೌರವನ ಅಂತ ಒಂದು ಐಕಾನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸುಮಾರಷ್ಟು ಆಪ್ಷನ್ಸ್ ಇದೆ. ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಕರ್ನಾಟಕ ಭಾರತ್ ಗೌರವ್ ಟೂರಿಸಂ ಟ್ರೈನ್, ಯಾಕಂದರೆ ನಮಗೆ ಸಬ್ಸಿಡಿ ಬೇಕಾಗಿರೋದ್ರಿಂದ ನಮ್ಮ ಕರ್ನಾಟಕದವ್ರು ಕೊಟ್ಟಿರುವಂತಹ ಪ್ಯಾಕೇಜಸ್ನೇ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸರ್ಚ್ ಕೊಟ್ಟರೆ ಅಪ್ಕಮಿಂಗ್ ಆಗಿರುವಂತಹ ಎಲ್ಲ ಟೂರ್ ಪ್ಲಾನ್ಸ್ ನಿಮಗೆ ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ, ಡೇಟ್ ಇರೋದು 25 ಏಪ್ರಿಲ್. ಅಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಎಷ್ಟು ದಿನದ ಟ್ರಿಪ್ಪು, ಸಬ್ಸಿಡಿ ಎಷ್ಟು ಅಂತ ತೋರಿಸುತ್ತೆ. ಇಟಿನರಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ 9 ದಿನದ ಶೆಡ್ಯೂಲ್ನ ತೋರಿಸುತ್ತೆ. ಇನ್ಕ್ಲೂಷನ್ ಅಂದರೆ ಪ್ಯಾಕೇಜಲ್ಲಿ ಏನಿದೆ ಇಲ್ಲ ಅನ್ನೋ ತೋರಿಸುತ್ತೆ. ಮತ್ತು ಕ್ಯಾನ್ಸಲೇಷನ್ ಚಾರ್ಜಸ್ ತೋರಿಸುತ್ತೆ. ಕಾಂಟ್ಯಾಕ್ಟರ್ಸಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇನ್ ಕೇಸ್ ಅಂತ ತೋರಿಸುತ್ತೆ. ಅದಾದಮೇಲೆ ಬುಕ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಬಂದಾಗ ನಿಮ್ಮ ಆ್ಯಕ್ಚುಲಾಗಿ ಬುಕ್ಕಿಂಗ್ ಪ್ರೊಸೀಜರ್ ಇಲ್ಲಿಂದ ಶುರು. ಟೂರ್ ಡೇಟ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ 25 ಏಪ್ರಿಲ್ ಅಂತ ತೋರಿಸುತ್ತೆ. ಬೋರ್ಡಿಂಗ್ ಸ್ಟೇಷನ್ ಇಷ್ಟರಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಬೋರ್ಡಿಂಗ್ ಸೆಷನಲ್ಲೂ ಅಷ್ಟೇ. ಅದಾದಮೇಲೆ ಇಲ್ಲಿ 25 ಏಪ್ರಿಲ್ಗೆ ಆಲ್ಮೋಸ್ಟ್ ಎಲ್ಲನೂ ಬುಕ್ಕಿಂಗ್ ಆಗಿರೋದ್ರಿಂದ ಇಲ್ಲಿ ನಮಗೆ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಇನ್ ಕೇಸ್ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ನೀವು ಇಲ್ಲಿ ಚೆಕ್ ಮಾಡ್ತಾ ಇದ್ದರೆ ಅವೈಲೇಬಲ್ ಅಂತ ಆಪ್ಷನ್ ಇರುತ್ತೆ. ಆಗ ನೀವು ಬುಕ್ಕಿಂಗ್ನ ಮಾಡ್ಕೊಬಹುದು. ಸದ್ಯಕ್ಕೆ 25 ಏಪ್ರಿಲ್ಗೆ ಯಾವುದೇ ರೀತಿಯಾದಂತಹ ಬುಕ್ಕಿಂಗ್ ಸ್ಲಾಟ್ಸ್ ಅವೈಲೇಬಲ್ ಇಲ್ಲ. ಈಗ ಅದಕ್ಕೆ ನಾನು 20 ಮೇಯಲ್ಲಿರುವಂತಹ ಪ್ಯಾಕೇಜಿಗೆ ಹೋಗ್ತಾ ಇದ್ದೀನಿ. ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಫಾರ್ಮಿಗೆ ತಗೊಂಡು ಹೋಗುತ್ತೆ. ಟೂರ್ ಸ್ಟಾರ್ಟ್ ಡೇಟ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ 20 ಮೇ ಅನ್ನೋಂಥ ಒಂದು ಆಪ್ಷನ್ ಆಟೋಮೆಟಿಕ್, ನಾವೇನು ಹೇಳೋ ಅಷ್ಟಿಲ್ಲ. ಬೋರ್ಡಿಂಗ್ ಸೆಷನಲ್ಲಿ ಬೆಳಗಾವಿ, ದಾವಣಗೆರೆ, ಹಾವೇರಿ, ಬೀರೂರು, SMVT, ತುಮಕೂರು, ಹುಬ್ಬಳ್ಳಿ ಇಷ್ಟು ಪ್ಲೇಸಸ್ ಇದೆ. ಬೋರ್ಡಿಂಗ್ನು ಅಲ್ಲೇ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡಿದ್ರೆ ಅವೈಲೇಬಲ್ ಅಂತ ತೋರಿಸ್ತಾ ಇದೆಯಲ್ಲ, ಅದೇ ಥರ 25 ಏಪ್ರಿಲ್ ಇಫ್ ಇನ್ ಕೇಸ್ ಯಾರು ಕ್ಯಾನ್ಸಲ್ ಮಾಡಿದ್ರೆ ತೋರಿಸುತ್ತೆ. ಆಫ್ ಪ್ಯಾಕ್ಸ್ ಅಂತ ಏನು ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ. ಅಲ್ಲಿ ನೀವು 1 ರಿಂದ 8 ಜನದವರೆಗೂ ಒಟ್ಟಿಗೆ ಬುಕ್ಕಿಂಗ್ ಮಾಡ್ಕೊಬೋದು. ಅದು ಒಂದು ಬೆನಿಫಿಟ್ ಇದೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ನಾನಿಲ್ಲಿ ಒಬ್ರಿಗಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಲಾಗಿನ್ ಬರುತ್ತೆ.
ನೀವಾಗಲೇ ಕ್ರಿಯೇಟ್ ಮಾಡಿದಂತಹ ಯೂಸರ್ ನೇಮ್ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕು. ಈ ಪಾಸ್ವರ್ಡ್ನ ಸೇವ್ ಮಾಡಿ ಇಟ್ಕೊಂಡಿರಿ, ಯಾಕಂದರೆ ನೀವು ಫ್ಯೂಚರಲ್ಲಿ ಯಾವುದೇ ಟ್ರೈನ್ ಬುಕ್ ಮಾಡಬೇಕಂದ್ರೂ ಈ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗುತ್ತೆ. ಮೇಕ್ ಮೈ ಟ್ರಿಪ್ ಯಾವುದೆಲ್ಲ ಯೂಸ್ ಮಾಡ್ತಿರೋ ಅಲ್ಲಿ ಈ IRCTC ಪಾಸ್ವರ್ಡ್ನ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಮಗೆ ಸ್ವಲ್ಪಷ್ಟು ಡೀಟೇಲ್ಸ್ನ ಫಿಲ್ ಮಾಡೋಷ್ಟಿರುತ್ತೆ. ನಿಮ್ಮ ಫಸ್ಟ್ ನೇಮ್ ಆಸ್ ಪರ್ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಆ ಡೀಟೇಲ್ಸ್ನ ನೀವು ಎಂಟರ್ ಮಾಡಿ. ನಾನಿಲ್ಲಿ ಸುಮ್ಮನೆ ರ್ಯಾಂಡಮಾಗಿ ಒಂದು ABCD ಅಂತ ಹಾಕೊತಾ ಇದ್ದೀನಿ. ನಿಮ್ಮ ಏಜ್ ಅದನ್ನು ಸ್ಪೆಸಿಫೈ ಮಾಡಿ, ನಿಮ್ಮ ಜೆಂಡರ್ ಮೇಲ್ ಫಿಮೇಲ್ ಅದೊಂದು ಜೆಂಡರ್ನ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ನಿಮ್ಮ ಟ್ರಾವೆಲ್ ಇನ್ಶೂರೆನ್ಸ್ಗೆ ನಾಮಿನಿ ಡೀಟೇಲ್ಸ್ನ ಕೊಡಬೇಕು. ಸಪೋಸ್ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಅಪ್ಪ ಅಮ್ಮ ಇಲ್ಲಾಂತಂದರೆ ಹೆಂಡತಿ ಇಲ್ಲಾಂದರೆ ಮಕ್ಕಳು ಯಾರ್ದಾರು ಹೆಸರು ಅವ್ರು ನಿಮಗೆ ಹೆಂಗೆ ರಿಲೇಟ್ ಆಗಬೇಕು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕು. GST ಇದ್ದರೆ ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸು ಕೆಲವೊಂದು ಸಾರಿ ಫಿಲ್ ಆಗಿರುತ್ತೆ, ಇಲ್ಲಾಂದರೆ ನೀವು ಫಿಲ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಅಡ್ರೆಸ್, ಸಿಟಿ, ಪಿನ್ ಕೋಡ್ ಮತ್ತು ಸ್ಟೇಟ್ನೆಲ್ಲ ಸೆಲೆಕ್ಟ್ ಮಾಡಾದಮೇಲೆ ಒಂದು ID ಪ್ರೂಫ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದರ ನಂಬರ್ನ ಎಂಟರ್ ಮಾಡಬೇಕು. ಯಾವುದ್ಯಾವುದೆಲ್ಲ ಅಂದರೆ ಒಂದು ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ವೋಟರ್ ID, ಸ್ಟೂಡೆಂಟ್ ಇದ್ದರೆ ಅವರ ID ಕಾರ್ಡ್, ಇಷ್ಟರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ನಂಬರ್ ಕೊಟ್ಟು ಅದನ್ನು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಒಂದು ಕಂಪ್ಲೀಟಾಗಿ ರಿವ್ಯೂ ಬರುತ್ತೆ, ಯಾರ್ದು ಹೆಸರು ಮತ್ತು ಏಜ್ ಎಲ್ಲ ತೋರಿಸುತ್ತೆ. ನಮಗೆ ಇಲ್ಲಿ ಬುಕ್ಕಿಂಗ್ ಅಮೌಂಟ್ 21,421 ರೂಪಾಯಿ, 1,071 ರೂಪಾಯಿ GST ಇದೆ. ಟೋಟಲಾಗಿ 22,500 ಆಗುತ್ತೆ. ಅದರಲ್ಲಿ ನಮಗೆ 7,500 ಡಿಸ್ಕೌಂಟ್ ಆಗಿ ನಾವು ಜಸ್ಟ್ 15,000ನ ಇಲ್ಲಿ ಪೇ ಮಾಡುವಂಥದ್ದು. ಇದು ಎಕ್ಸ್ಕ್ಲೂಸಿವ್ ಪ್ರೈಸ್ ಕರ್ನಾಟಕದವ್ರಿಗೆ ಮಾತ್ರ. ನೆಕ್ಸ್ಟ್ ಕೆಳಗೆ ನಿಮಗೆ ಒಂದು ಚೆಕ್ ಬಾಕ್ಸ್ ಕಾಣ್ತಾ ಇರುತ್ತೆ. ಆ ಚೆಕ್ ಬಾಕ್ಸ್ನ ನೀವು ಕ್ಲಿಕ್ ಮಾಡಬೇಕು. ನಾನಿಲ್ಲಿ ಇವಾಗ ಪಾಯಿಂಟ್ ಮಾಡ್ತೀನಿ. ಆ ಚೆಕ್ ಬಾಕ್ಸ್ನ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ಗೆ ಹೋಗಬೇಕಾಗತ್ತೆ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಅದು ಕ್ಲಿಕ್ ಆಗುತ್ತೆ. ಮೇಕ್ ಪೇಮೆಂಟ್ ಅನ್ನೋ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಅವರು ತೋರಿಸೋಂಥ ಯಾವ್ದಾದ್ರು ಆಪ್ಷನ್ಸಲ್ಲಿ ಪೇಮೆಂಟ್ನ ಮಾಡ್ಕೊಬಹುದು. ಫಸ್ಟ್ ಇಲ್ಲಿ ಭೀಮ್ UPI ಆ್ಯಪ್ ಇದೆ, ನಿಮ್ಮ ಫೋನ್ಪೇ, ಗೂಗಲ್ ಪೇ ಅದೆಲ್ಲ ಇದೆ, ಅದ್ರ ಥ್ರೂ ಮಾಡ್ಕೊಬೋದು. iPay ಇದೆ, ಅದಾದಮೇಲೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಸ್ ಅದರಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನಿಮಗೆ. ನೆಟ್ ಬ್ಯಾಂಕಿಂಗ್ ಇದೆ, ವಾಲೆಟ್ಸ್ ಇದೆ, ಇಂಟರ್ನ್ಯಾಷನಲ್ ಕಾರ್ಡ್ಸ್ ಯೂಸ್ ಮಾಡ್ತಾ ಇದ್ದರೆ ಅದ್ರ ಥ್ರೂ ಮಾಡ್ಕೊಬೋದು. ಮತ್ತು EMI ಆಪ್ಷನ್ ಸಹ ನಿಮಗೆ ಇದೆ. ನಾನಿಲ್ಲಿ UPI ಮುಖಾಂತರ ಇದನ್ನು ಬುಕ್ ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಟ್ರಾನ್ಸಾಕ್ಷನ್ ID ಏನಿದೆ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಏನಾದ್ರು ಇನ್ ಕೇಸ್ ನಿಮ್ಮ ಪೇಮೆಂಟ್ ಏನಾದ್ರು ಫೇಲ್ಯೂರ್ ಆಯಿತು ಇಲ್ಲ ಏನಾದ್ರು ಇಶ್ಯೂ ಆಯಿತು ಅಂತಂದರೆ ನೀವು IRCTC ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಈ ಟ್ರಾನ್ಸಾಕ್ಷನ್ ID ಹೇಳಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ ಇದೆ, ರೀಪ್ಲಾನ್ ಮತ್ತು ಪೇ ಬುಕ್ ಅಂತ. ರೀಪ್ಲಾನ್ ಅಂದರೆ ಮತ್ತೆ ರಿಟರ್ನ್ ಹೋಗಿ ನೀವು ಏನಾದ್ರು ಡೀಟೇಲ್ಸ್ ಇದ್ದರೆ ಎಡಿಟ್ ಮಾಡ್ಬೋದು. ಪೇ ಬುಕ್ ಅಂದರೆ ಡೈರೆಕ್ಟಾಗಿ ನೀವು ಪೇಮೆಂಟ್ ಗೇಟ್ವೇಗೆ ಹೋಗ್ತೀರಾ. ನಾನಿಲ್ಲಿ ಭೀಮ್ UPI ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೋನ್ಪೇ, ಗೂಗಲ್ ಪೇ ಯಾವುದೆಲ್ಲ ಇರುತ್ತೆ UPI ID ಅದನ್ನು ಯೂಸ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ 3ರಲ್ಲಿ ಯಾವುದಾದ್ರು ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ಪೇ ಆ್ಯಂಡ್ ಬುಕ್ ಅಂತ ಕೊಡಬೇಕು. ಇಲ್ಲಿ ನಿಮಗೆ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ಹೇಗೆ ತೊಗೊಳ್ಳೋದು ಅಂತಂದರೆ ನಿಮ್ಮ ಫೋನ್ಪೇ ಇಲ್ಲ ಗೂಗಲ್ ಪೇಗೆ ಹೋದರೆ ನಿಮಗೆ ಡೌನ್ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಮೈ UPI ID ಅಂತ ಇರುತ್ತೆ. ಮೈ QR, ಮೈ UPI ID ಅಂತ @YBL ಆ ಥರ ಸ್ವಲ್ಪ ಅಷ್ಟು ಕೊಟ್ಟಿರ್ತಾರೆ. ಅದನ್ನು ನೀವು ಕಾಪಿ ಮಾಡಿ ಇಲ್ಲಿ ಟೈಪ್ ಮಾಡಬೇಕು, ಇಲ್ಲ ಪೇಸ್ಟ್ ಮಾಡಬೇಕು. ನಾನಿಲ್ಲಿ ರ್ಯಾಂಡಮಾಗಿ ಯೂಶ್ವಲ್ ಆಗಿ ಅದು ನಿಮ್ಮ ಫೋನ್ ನಂಬರ್ ಜೊತೆಗೇ ಇರುತ್ತೆ. UPI ID ಅಲ್ಲ, @YBL, IBL ಈ ಥರ ಇರುತ್ತೆ. ಸೊ ನಾನಿಲ್ಲಿ ಒಂದು ರ್ಯಾಂಡಮ್ ನಂಬರ್ ಹಾಕಿ @YBL. ನೆಕ್ಸ್ಟ್ ಇಲ್ಲಿ ನೀವು ಪೇ ನೌ ಅನ್ನೋಂಥ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಫೋನ್ಪೇಗೆ ಹೋಗುತ್ತೆ. ನೀವು ಅಲ್ಲಿ ಪೇಮೆಂಟ್ನ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಆರ್ಡರ್ ಡೀಟೇಲ್ಸಲ್ಲಿ ನಿಮಗೆ 15,000 ಕಟ್ ಆಗುತ್ತೆ ನಿಮ್ಮ ಅಕೌಂಟಿಂದ ಅಂತ ಒಂದು ತೋರಿಸುತ್ತೆ. ಆರ್ಡರ್ ID ತೋರಿಸುತ್ತೆ. ಸೊ ಇಷ್ಟು ನಿಮಗೆ ಮಾಡಬೇಕಾಗಿರುವಂತಹ ಬುಕ್ಕಿಂಗ್ ಕೆಲಸ. ಆಗಿದ ತಕ್ಷಣ ನಿಮ್ಮ ಮೇಲ್ ಐಡಿಗೆ ಈ ಥರ ಒಂದು ಫಾರ್ಮ್ಯಾಟ್ ಬರುತ್ತೆ. ಅದರಲ್ಲಿ ಎಲ್ಲ ಡೀಟೇಲ್ಸ್, ನಿಮ್ಮ ಟ್ರಾನ್ಸಾಕ್ಷನ್ ID ಪ್ರತಿಯೊಂದು ಇರುತ್ತೆ. ಅದಾದಮೇಲೆ ಯಾವಾಗ ನಿಮಗೆ ಟಿಕೆಟ್ ಡೀಟೇಲ್ಸ್ ಬರುತ್ತೆ ಅಂತ ಅಂದರೆ ನಿಮ್ಮ ಟ್ರಿಪ್ನ 2 ದಿನದ ಮುಂಚೆ ನಿಮಗೆ ಡೀಟೇಲ್ಸ್ ಬರುತ್ತೆ. ಎಲ್ಲಿ ನಿಮ್ಮ ಬೋರ್ಡಿಂಗ್ ಪಾಯಿಂಟ್ ಇದೆ, ನಿಮ್ಮ ಸೀಟ್ ನಂಬರ್ ಯಾವುದು, ಕೋಚ್ ನಂಬರ್ ಯಾವುದು, ಮತ್ತು ಟಿಕೆಟ್ ಕಾಪಿ ತೊಗೊಂಡು ಬರಬೇಕು. ನಿಮ್ಮದೊಂದು ID ಪ್ರೂಫ್ ಇರಬೇಕು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ನಿಮ್ಗೆ ಯಾವ್ದಾದ್ರು ರೆಗ್ಯುಲರ್ ಮೆಡಿಸಿನ್ಸ್ ಇದ್ದರೆ ತೊಗೊಂಡು ಬನ್ನಿ ಅಂತ ಎಲ್ಲ ಕೆಲವೊಂದಷ್ಟು ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡಬೇಕಾಗುತ್ತೆ. ಆನ್ಲೈನ್ ಪದ್ಧತಿ ಬೇಡ, ನಾನು ಡೈರೆಕ್ಟಾಗಿ ಹೋಗಿ ಬುಕ್ ಮಾಡ್ಬೋದಾ ಅಂತಂದರೆ ಡೆಫಿನೆಟಾಗಿ ಎಸ್. ಬೆಂಗಳೂರಲ್ಲಿ ರಾಜಾಜಿನಗರ್ ಮತ್ತು ಸಿಟಿ ರೈಲ್ವೆ ಸ್ಟೇಷನಲ್ಲಿ 2 ಪ್ಲೇಸಸಲ್ಲಿ ನೀವು ಬುಕ್ ಮಾಡ್ಕೊಬೋದು. ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಹೋಗ್ಬೋದು ಮತ್ತು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಸ್. ಎಲ್ಲ ಕಡೆ ಕ್ಯಾಶ್ನ ಮಾತ್ರ ಅವರು ತೊಗೊಳ್ಳುವಂಥದ್ದು, ಆನ್ಲೈನ್ ಪೇಮೆಂಟ್ಸ್ ಇರೋದಿಲ್ಲ. ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಚಾರ್ಜಸ್ ಸಹ ಅವರು ಮಾಡೋದಿಲ್ಲ. ನೀವು ಅಲ್ಲಿ ಹೋದಾಗ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತಾರೆ. ಒಂದ್ಸರಿ ನಾನು ಕೊಟ್ಟಿರೋಂಥ ಪರ್ಟಿಕ್ಯುಲರ್ ನಂಬರ್ಸಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು.